ಏನು ನಾನು ಒಂದೇ ಹೇಳ್ತೀನಿ, ಈ RSS ದವ್ರು ದೇಶಭಕ್ತರ ಅಲ್ಲ ರೀ. ಅವ್ರು ಯಾವ ದೇಶಭಕ್ತರು? ಭಕ್ತರು ಅಂತ ಯಾರಿಗೆ ಅಂತೀರಿ ನೀವು? ದೇಶದ ಬಗ್ಗೆ ಕಳಕಳಿ ಇರುವಂಥವ್ರಿಗೆ, ದೇಶದಾಗ ಕಾನೂನಿಗೆ ಗೌರವಿಸುವಂಥವ್ರಿಗೆ ದೇಶಭಕ್ತರು ಅಂತಾರೆ. ಸಂವಿಧಾನವನ್ನ ಅವರು ಬದಲಾವಣೆ ಮಾಡ್ತೀನಿ ಅನ್ನೋರು, ಈ ದೇಶದ ರಾಷ್ಟ್ರಧ್ವಜವನ್ನು RSS ಕಚೇರಿ ಮೇಲೆ ಆರಿಸಲಾರ್ದಂಥವ್ರು, ರಾಷ್ಟ್ರಧ್ವಜನ ಏನು RSS ಪಂಥ ಸಂಚಲನ ಮುಂದೆ ಅದನ್ನ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಅವ್ರು. ಮತ್ತು ನೀವು ಅವ್ರಿಗೆ ಯಾಕೆ, ನನಗೇನು ಅನ್ಸುತ್ತಪ್ಪ, ಮಾಧ್ಯಮದವರು ಅವರಿಗೆ ಜಾಸ್ತಿ ದೇಶಭಕ್ತರು ಇವ್ರಿಗೆಲ್ಲ ದೇಶಭಕ್ತರು ಅಂತೀರಿ ನೀವು. ರಾಷ್ಟ್ರಗೀತೆಯನ್ನು ಆಡಲಾರ್ದಂಥವ್ರಿಗೆ ದೇಶಭಕ್ತರು ಅನ್ನೋಕ್ಕೆ ಸಾಧ್ಯತೆ ಐತೆ? ರಾಷ್ಟ್ರಗೀತೆನೂ ಆಡಂಗಿಲ್ಲಲ್ಲಿ ಅವರು. ಯಾವ ನಮಸ್ತೆ ಓದ್ಸಲಿ ಹಾಡನ್ನು ಆಡ್ತಾರ. ಮತ್ತೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಗೌರವಿಸೋಗಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದನ್ನು ಅವರು ಒಪ್ಕೊಳಕ್ ತಯಾರಿಲ್ಲ. ಬುದ್ಧ ಬಸವನನ್ನು ಅವ್ರು ಒಪ್ಕೊಳಕ್ ತಯಾರಿಲ್ಲ. ಮತ್ತು ನೀವು ಇವ್ರಿಗೆ ಯಾಕೆ, ಇವರೆಲ್ಲ ನಮ್ಮ ಮಹಾತ್ಮರಲ್ಲ, ನಾವೆಲ್ಲ ಮಹಾತ್ಮರಂತ ಗೌರವಿಸ್ತೀವಲ್ಲ, ಅವ್ರು ಪೂಜಿಸ್ತೀವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮಹಾತ್ಮ ಗಾಂಧಿಯನ್ ಇರ್ಬೋದು, ಬಸವಣ್ಣನ ಇರ್ಬೋದು, ಬುದ್ಧನ ಇರ್ಬೋದು, ನಾವೆಲ್ಲ ಇದನ್ನ ಗೌರವಿಸ್ತೀವಲ್ಲ. ಮತ್ತು ಅವ್ರನ್ನೇ ಅವರು ಗೌರವಿಸಲ್ಲ. ಅವ್ರು ಹೆಂಗೆ ದೇಶಭಕ್ತರಾಗ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಅದು ಹೆಂಗೆ ದೇಶಭಕ್ತರು? RSS ಪಥಸಂಚಲನದಿಂದ ಏನು ದೇಶಕ್ಕೆ ಬದಲಾವಣೆ ಆಗುತ್ತೆ? ಈ ದೇಶದ ಏನು ಕೊಡುಗೆ RSSದು? ಬೇರೆದವರು ಯಾವುದಾದ್ರೂ ತ್ರಿಶೂಲ ಹಿಡಿದ್ರೆ ಮತ್ತೊಂದು ಹಿಡಿದ್ರೆ ಅದು ಕಾನೂನು ಹೋರಾಟದ್ದು, ಕಾನೂನು ವಿರುದ್ಧ. ಬಡಿಗೆ ಹಿಡ್ಕೊಂಡು ಅಡ್ಡಾಡಿದ್ರೆ ಕಾನೂನು ಉಲ್ಲಂಘನೆ ಅಲ್ಲ ಇದು? ಅದೇನು ನನಗೇನು ಅರ್ಥ ಆಗ್ತಾಯಿಲ್ಲ. ಅದು ಯಾಕೆ? ಮತ್ತಿನ್ನೂ ಒಂದು, BJP ಅವ್ರು ಬಾಯ್ ತೆಗೆದ್ರೆ RSSನ ನಾವು ಬ್ಯಾನ್ ಮಾಡ್ತೀವಿ. ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಾವೆಲ್ಲಿ ಹೇಳಿವಿ ಬ್ಯಾನ್ ಮಾಡ್ತೀವಿ ಅಂತ? ಯಾವ್ದಾರು ಆದೇಶ ಮಾಡಿದ್ದೀವ? ನಾವು ಮಾಡಿದ್ದು ಸರ್ಕಾರಿ ಸಂಸ್ಥೆ ಇರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆ ಅಂತ ಇರೋಂಥವ್ರಿಗೆ ಅಲ್ಲಿ ಏನಾದರೂ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದ್ದೀವಿ. ಅದನ್ನ ಬಿಟ್ಟು ಬೇರೆ ಏನು ಹೇಳಿದ್ದೀವಿ? ಯಾಕೆ ಅಷ್ಟು ಮಹತ್ವ? ಈ ದೇಶಕ್ಕೆ ಕೊಡುಗೆ ಏನು RSSದು? ಏನು ಸ್ವತಂತ್ರ ಹೋರಾಟದಾಗ ಭಾಗಿಯಾಗಿದ್ದಾರಾ? ಅಲ್ಲ, ಅವ್ರು ಆದ್ಮೇಲೆ ಅವ್ರು ಎದಕ್ಕೆ ಏನು ಪತ್ರ ಬರೆದು ಕೊಟ್ರಂತ ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಅದನ್ನ ಮತ್ತೆ ನನ್ನ ಬಾಯಿಂದ ಕೇಳ್ತೀರಿ ಅಂತ? ಅಲ್ಲ ಸರ್, ಈಗ ಚಿತ್ತಾಪುರದಾಗ ಅವಕಾಶ ಕೊಟ್ಟಿಲ್ಲ, ಅದಕ್ಕೆ ಕೋರ್ಟ್ ವಿಚಾರದಾಗ, ಕೋರ್ಟಿನ ವಿಚಾರದೊಳಗೆ ನಾವು ಪ್ರಶ್ನೆ ಮಾಡಕ್ಕೆ ಎಂದೂ ಬರಂಗಿಲ್ಲ. ನಾನು ಹೇಳ್ತಾ ಇರೋದು ಅಷ್ಟ್ಯಾಕ ಮಹತ್ವ RSSಗೆ ಅಂತ ನಾನು ಕೇಳ್ತಾ ಇರೋದು. ನೋಡಿ, ನಾನು ಕೋರ್ಟಿನ ವಿಚಾರದೊಳಗೆ ನಾನೇನು ಮಾತಾಡಕ್ಕೆ ಇಷ್ಟಪಡಂಗಿಲ್ಲ. ಇಲ್ಲಿ ಸರ್, ಈಗ ಅಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಸಂಸ್ಥೆಗಳನ್ನು ಕೇಳ್ತಾ ಇದ್ದಾರೆ, ನಾವು ಪಥಸಂಚಲನ ಮಾಡ್ತೀವಿ ಅಂತಂದು. ಬೇರೆ ಕಡೆ ಕೇಳಿಲ್ಲ. ಹಿಂಗಾಗಿ ಅಲ್ಲೇ ನಿರ್ಧಾರ ಜಿಲ್ಲಾಧಿಕಾರಿಗಳ ಆಡಳಿತದ ವ್ಯವಸ್ಥೆಯೊಳಗೆ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿ ಲೋಕಲ್ ನಳಗಿರುವಂಥ ತಹಸೀಲ್ದಾರ್ಗಳು, ಅಧಿಕಾರಿಗಳು ನಿರ್ಧಾರ ಮಾಡೋಂಥದ್ದು. ಅದಕ್ಕೆ ಚಿತ್ತಾಪುರಕ್ಕೆ ಯಾಕೆ ಕೊಟ್ಟು, ಚಿತ್ತಾಪುರದಾಗ ಯಾಕೆ ಅಷ್ಟು, ಚಿತ್ತಾಪುರದ ಬಗ್ಗೆನೇ ಯಾಕೆ ಅಷ್ಟು ವಿಶೇಷ ಕಾಳಜಿ RSS ಅಂತ ನನಗೆ ಗೊತ್ತಿಲ್ಲ. ನೀವು ನನಗೆ ಕೇಳೋ ಪ್ರಶ್ನೆ RSS ಕೇಳಿದ್ರೆ ಚೆನ್ನಾಗಿರ್ತೈತೆ. ಯಾಕೆ ಚಿತ್ತಾಪುರದಾಗನೇ ಯಾಕೆ ವಿಶೇಷ ನಿಮ್ದು ಪಥಸಂಚಲನ ಅಂತಂದು ಕೇಳ್ಬೋದು. ಯಾವ್ದ ಸರ್? RSS ಏನು ನಾನು RSS ನೀನು RSS ಅಂತಂತ ಎದೆ ಬಡ್ಕೊಂತಾರ್ರಿ. ಅವ್ರಿಗೆ ಕೇಳ್ಬೇಕಲ್ಲ, ನೀವೆಲ್ಲಿ ಹೋರಾಟ ಮಾಡಿದ್ರಪ್ಪ, ಯಾವ ಸ್ವತಂತ್ರ ಹೋರಾಟದಾಗ ಭಾಗಿಯಾಗಿದ್ರಿ ನಿಮ್ಮವರು, ನಿಮ್ಮ ಪೂರ್ವಿಕರು ಅಂತ ಕೇಳ್ಬೇಕಲ್ಲ. ನಾನು RSS, ಈ ರಾಜ್ಯದಾಗ ಇರುವಂಥವ್ರು RSS, ದೇಶದಾಗ ಇರುವಂಥವ್ರು RSS ಅಂತ ಎದೆ ಗುತ್ಕೊಂತಾರಲ್ಲ, ಅವ್ರಿಗೆಲ್ಲ ಕೇಳ್ಬೇಕಲ್ಲ.